ನಮಸ್ತೆ ಕುಂಭರಾಶಿ ಅಕ್ವೇರಿಯಸ್ ಅವರ ಹೊಸ ವರ್ಷ ಹೇಗಿದೆ ಜನವರಿ ಮಂತ್ ನೋಡೋಣ. 2025 ಹಾರ್ದಿಕ ಶುಭಾಶಯಗಳು. ನಿಮ್ಮ ಜೀವನದಲ್ಲಿ ಹೊಸ ವಿಷನ್ ಬರುವಂಥ ಸಾಧ್ಯತೆ ಇದೆ. ಒಂದು ಡಿಫ್ರೆಂಟ್ ರೀತಿಯಲ್ಲಿ ನಿಮ್ಮನ್ನು ನೀವು ನೋಡ್ಕೊಳ್ತೀರಾ, ಕಂಡುಕೊಳ್ತೀರಾ ಅನ್ನುವಂಥದ್ದು ಇದೆ. ಧನಸ್ಸು ರಾಶಿಯಲ್ಲಿ ಶನಿ ಮಹಾತ್ಮ ಇರೋದ್ರಿಂದ ಒಂದಷ್ಟು ಸಮಸ್ಯೆಗಳು ಇದೆ. ಬಟ್ ಒಂಚೂರು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿದ್ರೆ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ರೈಟ್ ಕನೆಕ್ಷನ್ ಸಿಗುವಂಥ ಸಾಧ್ಯತೆ ಇದೆ. ಒಂದು ಒಳ್ಳೆ ಪ್ರಶ್ನೆ ನಿಮ್ಮ ಜೀವನಕ್ಕೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಗುರುಗ್ರಹದ ಅನುಗ್ರಹ ನಿಮ್ಮ ಮೇಲೆ ಇದೆ. ಮರ್ಕ್ಯೂರಿ ಕೂಡ ತುಂಬ ಚೆನ್ನಾಗಿ ಇದೆ. 5th ಹೌಸ್ ಸಾಕಷ್ಟು 5th ಹೌಸ್ ಆ್ಯಂಡ್ 4th ಹೌಸ್ ಇದೆ. ಸೊ ಒಂದು ಫ್ಯಾಮಿಲಿ ಸೆಕ್ಯೂರ್ ಮಾಡ್ಕೊಳ್ಳೋದ್ರ ಕಡೆ ಗಮನನ ಕೊಡ್ತೀರಾ, ಫ್ಯಾಮಿಲಿ ಸೆಕ್ಯೂರಿಟಿ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಒಂದಷ್ಟು ಪ್ರೀತಿಗಿರುವಂಥ ಶಕ್ತಿನ ದುರುಪಯೋಗ ಪಡಿಸ್ಕೊಳ್ತಾ ಇರುವಂಥದ್ದು, ಲವ್ ಪವರ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇರುವಂಥ ಸಾಧ್ಯತೆಗಳು ಕೂಡ ಇದೆ ಇಲ್ಲಿ. ಜೊತೆಗೆ ಒಂದಷ್ಟು ಅವೇರ್ನೆಸ್ ಬರಬೇಕಾದಂಥ ಅಗತ್ಯ ಕೂಡ ಇದೆ ಇಲ್ಲಿ. ಜೊತೆಗೆ ಒಂದಷ್ಟು ಪಾಸಿಟಿವ್ ವಿಚಾರಗಳನ್ನ ತಲೆಯಲ್ಲಿ ತಂದ್ಕೊಂಡ್ರೆ ಬೆಟರ್ ಇರುತ್ತೆ ಅನ್ನುವಂಥದ್ದು ಇದೆ. ಎಚ್ಚರಿಕೆ ಇರಲಿ, ಏನು ಮಾತಾಡ್ತೀರಾ, ಹೇಗೆ ಮಾತಾಡ್ತೀರಾ, ಯಾರ ಹತ್ರ ಮಾತಾಡ್ತೀರಾ ಅನ್ನುವಂಥದ್ದು ಗಮನದಲ್ಲಿ ಇರಲಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಹೊಸ ರೀತಿಯಲ್ಲಿ ನಿಮ್ಮದೇ ಆದ ಅದೃಷ್ಟನ, ನಿಮ್ಮದೇ ಆದ ಆಶೀರ್ವಾದನ ನಿಮ್ಮದಾಗಿಸ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಸೊ ತುಂಬ ಇಂಟ್ರೆಸ್ಟಿಂಗ್ ಕಾಂಬಿನೇಷನಲ್ಲಿ ಇದೆ. ಓಕೆ ಲಕ್ಷ್ಮೀ ನಾರಸಿಂಹರ ಸ್ತೋತ್ರ. ಅಂಗಾಳ ಪರಮೇಶ್ವರಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ. ಸೊ ಅಂಗಾಳ ಪರಮೇಶ್ವರಿಯ ಆಶೀರ್ವಾದ ಇರಬಹುದು, ನೀವಿರುವಂಥ ಯಾವುದೇ ಶಕ್ತಿ ದೇವತೆಯ ಆಶೀರ್ವಾದ ನಿಮ್ಮ ಮೇಲೆ ಇರೋವರೆಗೂ, ನೀವು ನಂಬಿರುವಂಥ ಅಥವಾ ನೀವಿರುವಂಥ ಸ್ಥಳದಲ್ಲಿ ಇರುವಂಥ ಶಕ್ತಿ ದೇವತೆಯ ಆಶೀರ್ವಾದ ನಿಮ್ಮ ಮೇಲೆ ಇರೋವರೆಗೂ ನಿಮ್ಗೆ ಯಾವುದೇ ರೀತಿಯ ಅಪಾಯ ಆಗಲಿ ಅಥವಾ ಸಮಸ್ಯೆಗಳಾಗಲಿ ಆಗೋದಿಲ್ಲ. ಅದ್ರ ಬಗ್ಗೆ ಭಯ ಬೇಡ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಒಂದಷ್ಟು ಪೂಜೆ ಪುನಸ್ಕಾರಗಳು ಅರ್ಧಕ್ಕೆ ನಿಂತು ಹೋಗಿರುವಂಥದ್ದು ಅಥವಾ ಒಂದಷ್ಟು ಬೇಡದ ಕಾರ್ಯಗಳಿಂದ ಒಂದಷ್ಟು ಶತ್ರುಬಾಧೆಗಳಾಗಿದೆ. ನಿಮ್ಮ ಶತ್ರುಗಳನ್ನ ನಿಯಂತ್ರಣದಲ್ಲಿ ಇಡಲಿಕ್ಕೆ ಶಕ್ತಿಯಿಂದ ಮಾತ್ರ ಸಾಧ್ಯ. ಹಾಗಾಗಿ ಶಕ್ತಿಯ ಒಂದು ಭಕ್ತಿ ಕಡೆ ನೀವು ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಒಂದಷ್ಟು ಬ್ರೇಸ್ಲೆಟ್ ಹಾಕ್ಕೊಂಡಿರೋದು ಯಾರ್ದೋ ಕೈಲಿ ನೆಗೆಟಿವಿಟಿ ಇದೆ. ಸೊ ಆ ಬ್ರೇಸ್ಲೆಟನ್ನು ಕ್ಲೆನ್ಸ್ ಮಾಡಿ ಹಾಕ್ಕೊಳ್ಳಿ, ಇಲ್ಲ ಆ ಬ್ರೇಸ್ಲೆಟನ್ನು ಸರಿಯಾದ ರೀತಿಯಲ್ಲಿ ಪರಿಶೀಲಿಸಿ ಆಮೇಲೆ ಹಾಕ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ವಿದ್ಯೆನ ಕದ್ದಿರೋರಿಗೆ ಅಥವಾ ವಿದ್ಯೆ ಕಲಿಬೇಕು ಅನ್ನೋರಿಗೆ ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿ ಫಲಗಳು ಸಿಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಸೊ ಏನೋ ಒಂದಷ್ಟು ವಿಚಾರಗಳು ಇಲ್ಲಿ ಗಮನ ಸೆಳೆಯುತ್ತೆ ಅನ್ನುವಂಥದ್ದು ಇದೆ. ಯಾವ ವಿಚಾರಗಳು ಅನ್ನೋದಕ್ಕಿಂತ ಒಂದಷ್ಟು ಆಧ್ಯಾತ್ಮಿಕ ಮಾರ್ಗದಲ್ಲಿ ಅಷ್ಟು ಯೋಗನ ಸಿದ್ಧಿ ಮಾಡ್ತೀರಾ ಅನ್ನುವಂಥದ್ದು ಇದೆ. ಜ್ಞಾನದ ಬೆಳವಣಿಗೆ ಆಗಲಿಲ್ಲ ಅಂದರೆ ಅಥವಾ ವಿದ್ಯೆನ ಬಂಧ ಮಾಡಿ ಇಟ್ಟರೆ ಸೊ ಬಹಳಷ್ಟು ಸಮಸ್ಯೆಗಳು ಎದುರಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಸೀಕ್ರೆಟ್ ಮೆಸೇಜಸ್ ಎನರ್ಜೀಸ್ ಯಾರಿಗೂ ಪಾಸ್ ಆಗ್ತಿದೆ ಅಂತ ಕೂಡ ಅನ್ನಿಸ್ತಾ ಇದೆ. ಒಂದಷ್ಟು ದುಷ್ಟರನ್ನ ಒಂದಷ್ಟು ಕಂಟ್ರೋಲ್ ಮಾಡಬೇಕಾದಂಥ ಅಗತ್ಯ ಕೂಡ ಇದೆ. ಇಲ್ಲಿ ವಾರಾಹಿ ಅಮ್ಮನ ಆಶೀರ್ವಾದ ಇದೆ. ಬಟ್ ವಾರಾಹಿ ಅಮ್ಮಗಿಂತ ಪ್ರತ್ಯಂಗಿರ ಅಮ್ಮನ ಆಶೀರ್ವಾದ ಇಲ್ಲಿ ಹೆಚ್ಚಾಗಿ ಇದೆ. ಪ್ರತ್ಯಂಗಿರ ಅಮ್ಮ ಇಲ್ಲಿ ಮಾತಾಡಬೇಕು. ಪ್ರತ್ಯಂಗಿರ ಅಮ್ಮ ತನ್ನ ಭಕ್ತರನ್ನ ರಕ್ಷಿಸಲಿಕ್ಕೆ ಈಗ ನಿಲ್ಲಿಲ್ಲ ಅಂದರೆ ಕಷ್ಟ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಕಲ್ಕಿಯಿಂದ ಸಾಕಷ್ಟು ಆಶೀರ್ವಾದಗಳು ಇದೆ. ಕಲ್ಕಿ ದೇವರ ಆಶೀರ್ವಾದದಿಂದ ನಿಮ್ಮ ಮ್ಯಾರೇಜ್ ವಿಚಾರದಲ್ಲಿ ಏನು ಸಮಸ್ಯೆ ಇತ್ತು ಅದೆಲ್ಲವೂ ಕೂಡ ಬಗೆಹರಿಯುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ಮಿಲ್ಟ್ರಿಗೆ ಸಂಬಂಧಪಟ್ಟಂಗೆ ಯಶಸ್ಸು ಬರುವಂಥದ್ದು, ರಾಜಕೀಯಕ್ಕೆ ಸಂಬಂಧಪಟ್ಟಂಗೆ ಯಶಸ್ಸು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ಜನರಿಗೆ ತುಂಬ ಸುಂದರವಾಗಿರುವಂಥ ಪತಿ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಹೆಚ್ಚಿನ ಜ್ಞಾನನ ಸಂಪಾದನೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ವಿದ್ಯೆಯಲ್ಲೂ ಕೂಡ ಹೆಚ್ಚಿನ ಯಶಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ.
ತುಂಬಾ ಪಾಸಿಟಿವ್ ವೈಬ್ ಇರುವಂಥ ರೀತಿಲಿ ನಿಮ್ಮ ಜೀವನ ಬದಲಾಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಜೀವನದಲ್ಲಿ ಯಾರು ಎಷ್ಟೇ ಆಟ ಆಡಿದ್ರು ಕೂಡ ನೀವೇ ಅದೆಲ್ಲವನ್ನು ಕೂಡ ಫೇಸ್ ಮಾಡಿ ಅದರಿಂದ ಹೊರಗೆ ಬರ್ತೀರಾ. ಸಾಕಷ್ಟು ಪಾಸಿಟಿವ್ ಆಗಿ ನಿಮ್ಮ ಜೀವನನ ಬದಲಾಯಿಸ್ಕೊಳ್ತೀರಾ. ಬದಲಾಯಿಸ್ಕೊಳ್ಳೋದಕ್ಕೆ ನೀವು ಪ್ರಯತ್ನ ಪಡ್ತಿರೋ ಇಲ್ವೋ ಗೊತ್ತಿಲ್ಲ, ಬಟ್ ಯೂನಿವರ್ಸ್ ನಿಮ್ಮ ಜೀವನಕ್ಕೆ ಪ್ರಯತ್ನನ ಕೊಡುತ್ತೆ ಅನ್ನುವಂಥದ್ದು ಇದೆ. ಇಲ್ಲಿ 2 ವಿಚಾರಕ್ಕೆ ನೋ ನೋ ಅಂತ ಇದೆ. ಎಂತಕ್ಕೆ ನೋ ಅನ್ನುವಂಥದ್ದು ಗೊತ್ತಿಲ್ಲ, ಬಟ್ ಏನೋ ಒಂದು ವಿಶೇಷವಾದಂಥದ್ದು ಸಿಗುತ್ತೆ ಅನ್ನುವಂಥದ್ದು ಇದೆ. ಇಲ್ಲಿ ಏನೋ ಒಂದು ವಿಶೇಷವಾದಂಥ ವನಮೂಲಿಕೆ ಸಿಗತ್ತೆ, ಅಥವಾ ದೇವರ ಒಂದು ಆಶೀರ್ವಾದ ನಿಮಗೆ ಸಿಗ್ತಾ ಇದೆ. ಆ ಆಶೀರ್ವಾದ ನನಗೆ ಬೇಡ ಅಂತ ದೇವರು ಕೊಟ್ಟಂಥ ಅವಕಾಶನ ಬೇಡ ಅಂತ ಹೇಳ್ತೀರಾ ಅಂತ ಬಂದಿದೆ. ಆ ಥರ ಅವಕಾಶನ ನೀವು ಬೇಡ ಅಂತ ಹೇಳಬೇಡಿ. ಸೊ ದೇವ್ರು ಕೊಡ್ತಿರುವಂಥ ಅವಕಾಶನ ನಿಮ್ಮದಾಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಇದು ಅಂಗಳ ಪರಮೇಶ್ವರಿ ದೇವಿ ಇರಬಹುದು, ನೀವು ನಂಬಿರುವಂಥ ಶಕ್ತಿ ದೇವತೆ ಇರಬಹುದು, ಅಥವಾ ಮಾತಂಗಿ ದೇವಿಯ ಆಶೀರ್ವಾದ ಇರಬಹುದು. ಸೊ ನಿಮಗೆ ಅವ್ರೇನೋ ಕೊಡ್ತಿದ್ದಾರೆ, ಅದು ಹಣಕಾಸು ವಿಚಾರ ಅಲ್ಲ, ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಇರಬಹುದು, ಅಥವಾ ಒಂದು ತನ್ನದೇ ಆದ ಲೋಕಕ್ಕೆ ಸಂಚಾರ ಮಾಡುವಂಥ ಒಂದಷ್ಟು ಗೊತ್ತಿಲ್ಲ. ಈ ನಡುವೆ ನಂಗೆ ಏನಾಗ್ತಿದೆ ಅಂತ ಒಂದು ರೀತಿ ಬೇರೆ ಲೋಕಕ್ಕೆ ಹೋಗುವಂಥ ಪರ್ಮಿಷನ್ ನಿಮಗೆ ಸಿಗುವಂಥ ಸಾಧ್ಯತೆ ಇದೆ. ಸೊ ಅದನ್ನು ನೀವು ಬೇಡ ಅಂತಿದ್ದೀರ. ಸೊ ಯಾರಿಗೂ ಸಿಗದೇ ಇರುವಂಥ ಅವಕಾಶ ಸಾಕ್ಷಾತ್ ಆ ದೇವಿನೇ ಕೊಟ್ಟಾಗ ಯಾಕೆ ಬೇಡ ಅಂತೀರಾ ಅಲ್ವಾ? ಜೊತೆಗೆ ನಿಮ್ಮ ಅವರ ಕ್ಲೆನ್ಸ್ ಆಗಬೇಕು. ಅವರ ಕ್ಲೆನ್ಸ್ ಮಾಡಿಕೊಂಡ್ರೆ ನಿಮ್ಗೊಂದು ಗಿಫ್ಟ್ ಇದೆ. ಸೊ ಇಲ್ಲೇನಿದೆ ಅಂದರೆ 3 ಶಕ್ತಿ ದೇವತೆಗಳು ಅಥವಾ 3 ಶಕ್ತಿಗಳು ನಿಮ್ಮ ಜೀವನದಲ್ಲಿ ಒಂದಷ್ಟು ಗಿಫ್ಟನ್ನು ಇಟ್ಕೊಂಡು ನಿಮಗೋಸ್ಕರ ಕಾಯ್ತಿದೆ. ಇದನ್ನು ಮಾಡು ನೀನು, ನಾನು ನಿಂಗೆ ಗಿಫ್ಟ್ ಕೊಡ್ತೀನಿ, ನಿನ್ಗೆ ಗಿಫ್ಟ್ ಕೊಡ್ತೀನಿ, ನಿನ್ಗೆ ಇಷ್ಟ ತಾನೇ ಇದು, ಇದನ್ನು ಮಾಡು, ನಿಂಗೆ ಇಷ್ಟ ತಾನೇ ಇದು, ನೀನು ಇದು ಮಾಡು, ನಾನು ನಿಂಗೆ ಇದು ಕೊಡ್ತೀನಿ ಅಂತಿದೆ. ಅದೇನು ನೀವು ಮಾಡಬೇಕು, ಅವ್ರು ಅದೇನು ಗಿಫ್ಟ್ ಕೊಡ್ತಾರೆ ಅದು ನಿಮಗೆ ಬಿಟ್ಟಂಥ ವಿಚಾರ. ಬಟ್ ಅದೆಲ್ಲವೂ ಕೂಡ ಆಧ್ಯಾತ್ಮಿಕ ಮಾರ್ಗದಲ್ಲಿ ಇದೆ ಅನ್ನೋದು ಅಷ್ಟೇ ಇಲ್ಲಿ ತಿಳಿತಾ ಇರೋವಂಥದ್ದು. ಸೊ ನ್ಯಾಚುರಲ್ ಆಗಿ ಕೆಲವ್ರಿಗೆ ಅರ್ಥ ಆಗಬಹುದು, ಬಟ್ ಕೆಲವ್ರಿಗೆ ಅರ್ಥ ಆಗೋದಿಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ಇನ್ನೂ 1 ವರ್ಷ ಬೇಕು ಈ ಸಿಚುವೇಶನ್ ಸರಿ ಹೋಗಲಿಕ್ಕೆ ಅಂತ ಹೇಳ್ತಾ ಇದೆ. ಆರೋಗ್ಯದಲ್ಲಿ 100ಗೆ 100% ಚೇತರಿಕೆ ಬಂದೇ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಹಣಕಾಸಿನ ವಿಚಾರದಲ್ಲೂ ಕೂಡ ತುಂಬ ಹೆಚ್ಚಿನ ಅವಕಾಶಗಳು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ದುರಭ್ಯಾಸಗಳಿಂದ ಹೊರಗುಳಿತೀರಾ ಅನ್ನುವಂಥದ್ದು ಕೂಡ ಇದೆ. ಒಂದೊಳ್ಳೆ ಮ್ಯಾರೇಜ್ ಪಾರ್ಟ್ನರ್ ಬರ್ತಾರೆ, ಎಷ್ಟು ಚೆನ್ನಾಗಿರ್ತಾರೆ ಆ ಮ್ಯಾರೇಜ್ ಪಾರ್ಟ್ನರ್ ಅಂದರೆ. ಸೊ ಖಂಡಿತವಾಗ್ಲೂ ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನೂ ನೋಡೋದಿಲ್ಲ ಅವರು, ಅಥವಾ ನೀವೇ ಸಾಕು ನನಗೆ ಅನ್ನುವಂಥ ರೀತಿಲಿ, ಒನ್ ಆ್ಯಂಡ್ ಓನ್ಲಿ ವೈಫ್ ಸಾಕು ನನಗೆ ಅನ್ನುವಂಥ ರೀತಿಲಿ ಇರ್ತಾರೆ. ಈವನ್ ಯಾರಿಗೋ ಇಲ್ಲಿ ಗರ್ಲ್ ಹೇಗೆ ಸಿಗ್ತಾರೆ, ನನ್ನ ಫ್ಯೂಚರ್ ವೈಫಿ ಹೇಗಿರ್ತಾರೆ ಅಂದರೆ, ಸೊ ವೆರಿ ಕಾಮ್ ಆ್ಯಂಡ್ ಕಂಪೋಸ್ಡ್ ಪರ್ಸನ್ ಆಗಿ ಇರ್ತಾರೆ. ಅವ್ರು ನಿಮ್ಮ ಜೀವನಕ್ಕೆ ಬಂದಿದ್ದೇ ತಡ, ನಿಮ್ಮ ಜೀವನದಲ್ಲಿ ಇದ್ದಂಥ ದಟ್ಟ ದಾರಿದ್ರ್ಯ ಎಲ್ಲ ಊರೇ ಬಿಟ್ಟು ಹೋಗ್ಬಿಡುತ್ತೆ, ಆ ಥರ ಇದೆ. ಜೊತೆಗೆ ಒಂದಷ್ಟು ಕ್ಷುದ್ರ ಗ್ರಹಗಳ ಅಟ್ಟಹಾಸ ಕೂಡ ಇದೆ ಯೂನಿವರ್ಸಲ್ಲಿಗೆ ಸಂಬಂಧಪಟ್ಟಂಗೆ. ಸೊ ನೋಡೋಣ, ಎಲ್ಲವೂ ಪಾಸಿಟಿವ್ ಆಗಿ ಬದಲಾಗುವಂಥ ಸಾಧ್ಯತೆ ಇದೆ. ನಿಮ್ಮ ಗಿಫ್ಟ್ ಬೇರೆ ಯಾರಿಗೂ ಹೋಗೋದಿಲ್ಲ, ಅದು ನಿಮಗೆ ಮಾತ್ರ ಸಿಗುತ್ತೆ. ನಿಮಗಿಲ್ಲ ಅಂದರೆ ಅದು ನಿಮಗಷ್ಟೇ ಬಂದು ತಲುಪಬೇಕು ಅಂತ ಯೂನಿವರ್ಸ್ ಕಳಿಸಿರೋದು, ಅದನ್ನು ಬೇರೆ ಯಾರು ಮುಟ್ಲಿಕ್ಕೂ ಸಾಧ್ಯ ಇಲ್ಲ. ಇದ್ರೂ ಯಾರೋ ಕಿತ್ಕೊಳ್ಳುವಂಥ ಪ್ರಯತ್ನ ಅಥವಾ ನಿಮಗೆ ಅದು ಸಿಗದಿರೋ ಹಾಗೆ ಪ್ರಯತ್ನ ಪಡ್ತಾ ಇದ್ದರೆ, ಸೊ ಅದು ಅಲ್ಲೇ ಸುಟ್ಟಿ ಭಸ್ಮ ಆಗುತ್ತೆ, ಅದು ಸಿಗೋದಿಲ್ಲ. ಅಲ್ಪರಸಂಗ ಅಭಿಮಾನ ಭಂಗ. ಸೊ ಒಂದಷ್ಟು ಬೇಡದಿರೋಂಥ ವಿಚಾರಗಳಿಗೆ ಕೈ ಹಾಕಿ ಅದನ್ನು ಇನ್ನೊಬ್ಬರ ಅದೃಷ್ಟನ ಕಿತ್ಕೊಳ್ಳೋಕೆ ಹೋಗಿ ನೀವೇ ಅದೃಷ್ಟಹೀನರಾಗ್ಬಿಡ್ತೀರ. ಸ್ವಲ್ಪ ಎಚ್ಚರಿಕೆ. ಹಿತ್ತಾಳೆ ಕಿವಿ ಮಾಡ್ಕೊಳ್ಬೇಡಿ. ಹೇಳ್ದಿರೋ ಅಂಥದ್ದು, ಕೇಳ್ದಿರೋ ಅಂಥದ್ದು, ಗೊತ್ತಿಲ್ಲದಿರೋ ಅಂಥ ವಿಚಾರಗಳಿಗೆ ಕೈ ಹಾಕಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಬೇಡದೇ ಇರೋವಂಥ ಅಡ್ವೈಸನ್ನು ಕೆಲವು ಸತಿ ತಗೊಳ್ಳಿಲ್ಲ ಅಂದರೆ ಬೆಟರ್ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಇಲ್ಲಿ ಮೆಜಿಷಿಯನ್ ಪವರ್, ನಿಮ್ಮ ಪವರ್ ಎಲ್ಲೋ ನಿಮ್ಮಿಂದ ದೂರ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ಪವರಿಗೆ ನೀವು ವಾಪಸ್ ಬನ್ನಿ ಅನ್ನುವಂಥದ್ದು ಕೂಡ ಇದೆ. ಆಗಲೇ ಹೇಳ್ದಂಗೆ ಯಾವ ಜವಾಬ್ದಾರಿನೂ ಬೇಡ ನನಗೆ, ಯಾರೂ ಬೇಡ ನನಗೆ ಅನ್ನುವಂಥ ರೀತಿಲಿ ನಿಮ್ಮ ಈ ತಿಂಗಳು ನೀವು ಡಿಸೈಡ್ ಮಾಡ್ತೀರಾ. ನನಗೆ ಯಾರು ಬೇಡ, ನನಗೇನು ಬೇಡ, ನನಗೆ ಯಾವುದು ಬೇಡ, ಇಷ್ಟೇ ನಿಮ್ಮ ಎನರ್ಜಿ ಇರುತ್ತೆ. ಸೊ ಇದಕ್ಕೆ ಕಾರಣ ನೆಗೆಟಿವಿಟಿ ಆಗಿರ್ಬೋದು, ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ನಿಮ್ಮದೇ ಆದ ಶ್ಯಾಡೋ ನಿಮಗೆ
ಸಾಕಷ್ಟು ಸಮಸ್ಯೆನ ಮಾಡ್ತಾ ಇರಬಹುದು. ಸೊ ಎಲ್ಲೋ ಒಂದು ಕಡೆ ಬಂಗಾರದ ಪಂಜರ ನಿಮ್ದಾಗಿರಬಹುದು. ಸೊ ಹಾಗಾಗಿ ಅದರಿಂದ ಹೊರಬರಬೇಕು ಅಂದರೆ ನೀವು ಒಂದಷ್ಟು ಪ್ರೀತಿನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾಕೆ ಅಂದರೆ ಪ್ರೀತಿಯಿಂದ ಇದ್ದಾಗ ಮಾತ್ರ ಆ ಒಂದು ಪಂಜರದಲ್ಲೂ ನೀವು ಸುಖವಾಗಿರಲಿಕ್ಕೆ ಸಾಧ್ಯ, ಇಲ್ಲ ಅಂದರೆ ಅದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಒಂದು ಟೈಟ್ ಸೆಕ್ಯೂರಿಟಿ ನಿಮಗೆ ಯಾವಾಗಲೂ ಕಾವಲಾಗಿ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಕಡೆ ಮೃತ್ಯು ದೇವತೆ ನಿಮ್ಮ ಬೆನ್ನ ಹಿಂದೆನೇ ತಿರುಗೋ ಹಾಗೆ ಮಾಡಿ ಬಿಟ್ಬಿಟ್ಟಿದ್ದಾರೆ. ಬಟ್ ಯಾರು ಏನೇ ಮಾಡಿದ್ರು ಕೂಡ ಎಲ್ಲರೂ ಕಾಯ್ತಾ ಇರಬೇಕು ಅಷ್ಟೇ. ಯಾಕೆ ಅಂದರೆ ವೆನ್ ನೀವು ಡಿಸೈಡ್ ಮಾಡಿದಾಗ ಅಷ್ಟೇ ನಿಮ್ಮ ಜೀವನದಲ್ಲಿ ನೆಗೆಟಿವಿಟಿ ಬರಲಿಕ್ಕೆ ಅಥವಾ ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಜೀವನದಲ್ಲಿ ಒಂದಷ್ಟು ಕಾರಣಗಳು ಪ್ರೀತಿ ಇಲ್ದಿರ ಆಗೋದಕ್ಕೂ ಕೂಡ ಈ ಒಂದು ನೆಗೆಟಿವಿಟಿನೇ ಕಾರಣ ಆಗಿದೆ. ಸೊ ನಿಮ್ಮನ್ನು ಸಾಕಷ್ಟು ನೆಗೆಟಿವ್ ವೈಬ್ ಅಲ್ಲಿ ಕಟ್ ಹಾಕಿರುವಂಥದ್ದು ಕೂಡ ಇದೆ. ಆ ನೆಗೆಟಿವ್ ವೈಬಿಂದ ನಿಮ್ಮನ್ನು ನೀವು ರಕ್ಷಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಕಡೆ ಮಕ್ಕಳ ವಿಚಾರಕ್ಕೆ ಒಂದಷ್ಟು ಸಮಸ್ಯೆಗಳಾಗಿ, ಆರೋಗ್ಯದಲ್ಲಿ ಒಂದಷ್ಟು ಸಮಸ್ಯೆಗಳಾಗಿ, ದುಡ್ಡಿನ ವಿಚಾರಕ್ಕೆ ಒಂದಷ್ಟು ಸಮಸ್ಯೆಗಳಾಗಿ ಎದುರಿಸ್ತಾ ಇದ್ದವರು ಇನ್ನು ಮುಂದೆ ನಿಮ್ಮ ಸಮಯ ತುಂಬ ಚೆನ್ನಾಗಿ ಇದೆ. ಒಂದಷ್ಟು ಪಾಸಿಟಿವ್ ವೈಬ್ ಬರುವಂಥ ಸಾಧ್ಯತೆ ಇದೆ. ಒಂದು ಲೈಫ್ ಟರ್ನಿಂಗ್ ಪಾಯಿಂಟು, ಒಂದು ಎಂಡಿಂಗ್ ಸಿಚುವೇಶನ್, ಇನ್ ಬಿಟ್ವೀನ್ ಸಿಚುವೇಶನಲ್ಲಿ ನೀವು ಇದ್ದೀರಾ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ನಿಮ್ಮ ಜೀವನದಲ್ಲಿ ನಿಮಗೆ ನೆಗೆಟಿವಿಟಿ ಯಾರು ಮಾಡಿದ್ರು ಅದ್ರ ಮಧ್ಯ ನೀವು ಸೋತು ಹೋಗಿದ್ದೀರಾ, ಸ್ವರ್ಗ ಹೋಗಿದ್ದೀರಾ. ಬೇಡ, ನನಗೆ ಈ ಲೈಫು ನನಗೆ ಕೊಡೋಕ್ಕಷ್ಟೇ ಗೊತ್ತು, ದೇಹಿ ಅನ್ನೋದಕ್ಕೆ ಬರೋದಿಲ್ಲ, ನಾನು ಯಾರ ಮುಂದೆನೂ ಕೈ ಚಾಚೋದಿಲ್ಲ, ಸೊ ಐ ವಾಂಟ್ ಟು ಎಂಡ್ ಅನ್ನೋರಿಗೆ ನೋ ವೆಯ್ಟ್ ಅನ್ನುವಂಥದ್ದು ಇದೆ. ವೆಯ್ಟ್. ಸೊ ನಿಮ್ಮ ಗಿಫ್ಟ್ ನಿಮಗೆ ಬೇಡವಾ? ಎಲ್ರಿಗೂ ಒಳ್ಳೇದು ಮಾಡಿದ್ದೀರಾ, ನಿಮ್ಮ ಅದೃಷ್ಟ, ನಿಮ್ಮ ಶಕ್ತಿ, ನಿಮ್ಮ ಭಕ್ತಿ ಎಲ್ಲನೂ ಕಿತ್ಕೊಂಡವರಿಗೆ ನಿಮಗೆ ಏನು ಕೊಡಬೇಕು ಅನ್ನೋದು ಗೊಂದಲದಲ್ಲಿ ಇರೋರಿಗೆ, ಸೊ ನಿಮಗೆ ಏನು ಬೇಕು ಅಂತ ಕೇಳಿದಾಗ ಏನೂ ಬೇಡ ಅಂತ ತಿರಸ್ಕಾರ ಮಾಡಿರೋವಂಥ ನೀವು ಈಗ ಸಾವನ್ನು ಕೂಡ ಬೇಡ ಅನ್ನುವಂಥ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ಯಾಕೆ ಅಂದರೆ ಮುಂದಿನ ಬದುಕು ತುಂಬ ವಿಶ್ವಾಸಮಯವಾಗಿದೆ, ಆನಂದಮಯವಾಗಿದೆ, ಅದೃಷ್ಟಮಯವಾಗಿದೆ. ಒಂದು ಗುಡ್ ನ್ಯೂಸ್ ನಿಮಗೋಸ್ಕರ ಕಾಯ್ತಾ ಇದೆ. ಫೈನಾನ್ಷಿಯಲಿ ತುಂಬ ಇನ್ಕ್ರೀಸ್ ಆಗುತ್ತೆ, ಫೈನಾನ್ಷಿಯಲಿ ತುಂಬ ಯಶಸ್ಸನ್ನು ನೋಡ್ತೀರಾ ನೀವು. ಅದ್ರ ಬಗ್ಗೆ ಯಾವುದೇ ಚಿಂತೆನ ಮಾಡಬೇಡಿ. ಫೈನಾನ್ಷಿಯಲಿ ಯಶಸ್ಸು ನೋಡೋದ್ರ ಜೊತೆಗೆ ಪ್ರೀತಿ ಕೂಡ ವಾಪಸ್ ಬರುವಂಥ ಸಾಧ್ಯತೆ ಇದೆ. ನಿಮ್ಗೆ ಏನೇನು ಮಾಡಿದ್ರೋ ಎಲ್ಲರನ್ನೂ ಕೂಡ ನೀವು ಬಿಟ್ಟು ಹೊರಗೆ ಬರ್ತೀರಾ. ನೀವು ಬಂದ ಮೇಲೆ ಅವ್ರಿಗೆ ಪಶ್ಚಾತ್ತಾಪ ಪಟ್ಕೊಳ್ಳೋದಕ್ಕೂ ಕೂಡ ಅವಕಾಶ ಅನ್ನೋದೇ ಇರೋದಿಲ್ಲ. ಸೊ ಹಾಗಾಗಿ ಅಲ್ಟಿಮೇಟ್ ವಿನ್ನರ್ ನೀವೇ ಇದ್ದೀರಾ. ನೀವೇ ವಿನ್ನರ್ ಆದಮೇಲೆ ಬೇಜಾರಾಗಲಿ, ದುಃಖ ಆಗಲಿ ಯಾಕೆ ಮಾಡ್ಕೊಳ್ಬೇಕು ಅಲ್ವಾ? ಸೊ ಯೂನಿವರ್ಸಿಗೆ ಗೊತ್ತಿದೆ ನಿಮ್ಮನ್ನು ಈ ಸಿಚುವೇಶನಿಂದ ಹೇಗೆ ಹೊರಗೆ ಕರ್ಕೊಂಬರ್ಬೇಕು, ಯಾವ ರೀತಿ ನಿಮಗೆ ಪಾಸಿಟಿವ್ ವೈಬನ್ನು ತೊಗೊಂಬರ್ಬೇಕು ಅಂತ. ಸೊ ಹಾಗಾಗಿ ಒಂದಷ್ಟು ಸೀಕ್ರೆಟಾಗಿ ನಿಮ್ಮ ಜೀವನದಲ್ಲಿ ಏನು ಸಮಸ್ಯೆ ಮಾಡಿದ್ದಾರೆ, ಆ ಸಮಸ್ಯೆಗಳನ್ನ ಯಾರು ಮಾಡಿದಾರೋ ಅವರೇ ಸೀಕ್ರೆಟಾಗಿ ತೆಗೆದ್ರೆ ಅವರು ಉಳ್ಕೊಳ್ತಾರೆ ಅನ್ನುವಂಥ ನ್ಯೂಸನ್ನು ಈಗಾಗಲೇ ಯೂನಿವರ್ಸ್ ಅವ್ರಿಗೆ ಕೊಟ್ಟಿದೆ. ಹಾಗಾಗಿ ನಿಮ್ಮ ಶತ್ರುಗಳು ನಿಮ್ಮ ವಿರುದ್ಧ ಏನೇನು ಸಂಚು ಮಾಡಿದ್ರು ಅದನ್ನು ಅವರೇ ತೆಗೆದು ಸರಿಯಾದ ಮಾರ್ಗದರ್ಶನನ ನಿಮಗೆ ಯೂನಿವರ್ಸ್ ಕಡೆಯಿಂದ ಕೊಡ್ತಾರೆ. ಸೊ ಹಾಗಾಗಿ ಹೆಚ್ಚು ತಲೆಕೆಡಿಸ್ಕೊಳ್ಬೇಡಿ. ಗುರುಭ್ಯೋ ನಮಃ ಅಂತ ಹೇಳ್ಕೊಂಡು ದಿನಾಗಲೂ ಗಣೇಶನ ಆಶೀರ್ವಾದನ ಮಾಡ್ತಾ ಇರಿ, ಪಡ್ಕೊಳ್ತಾ ಇರಿ, ಗಣೇಶನ ಆಶೀರ್ವಾದ ಮಾಡ್ತಾಯಿರಿ. ನನಗೆ ಎಲ್ಲ ಎನರ್ಜಿ ಮ್ಯಾಶಪ್ ಥರ ಬರ್ತಿದೆ. ಸೊ ಎಸ್, ವೆರಿ ಸಾರಿ, ಬರ್ತಾ ಇದೆ. ಗಣೇಶನ ಆಶೀರ್ವಾದನ ಕೂಡ ಪಡ್ಕೊಳ್ಳಿ. ಸೊ ನಿಮ್ಮ ಪವರ್ನ ಯಾರಿಗೂ ಬಿಟ್ಕೊಳ್ಬೇಡಿ. ನೀವೊಂದು ಪವರ್ಫುಲ್ ವೆಪನ್ ಇದ್ದಂಗೆ. ಎಸ್ಪೆಷಲಿ ಇಲ್ಲಿ ಯಾರೋ ಬ್ಯೂಟಿಷಿಯನ್ ಇದ್ದರೆ ಹೇರ್ ಸ್ಟೈಲಿಸ್ಟ್ ಹಾಗಿದ್ರೆ ಸೊ ನಿಮಗೆ ಹೆಚ್ಚಿನ ಅವಕಾಶಗಳು ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ಒಂದು ಫ್ಯಾಷನ್ ಶೋ ವಿನ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ತುಂಬ ಪಾಸಿಟಿವ್ ಆಗಿ ಇದೆ. ಹಾಗಾಗಿ ಪಾಸಿಟಿವ್ ಆಗೇ ತೊಗೊಳ್ಳಿ. ಸೊ ನೆಗೆಟಿವಿಟಿ ಇದೆ, ಇಲ್ಲ ಅಂತ ಇಲ್ಲ, ನೆಗೆಟಿವಿಟಿನ ಮೆಟ್ಟಿ ನಿಲ್ಲಬೇಕು. ಸೊ ನೆಗೆಟಿವಿಟಿಲಿ ನೀವು ಸೋಲೊಪ್ಕೊಬಾರ್ದು ಅನ್ನುವಂಥದ್ದು ಯೂನಿವರ್ಸಲ್ ಪ್ರೆಷರ್ ಇದೆ ನಿಮ್ಮ ಮೇಲೆ. ಸೊ ಹಾಗಾಗಿ ಧೈರ್ಯವಾಗಿರಿ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ನಗ್ತಾ